ನಾಪತ್ತೆ ನಾಟಕವಾಡಿದ್ದ ಪ್ರಿಯಾಂಕಾ ಹೊಸ ವರಸೆ ಶುರುವಾಗಿದೆ. ನನಗೆ ಪತಿ ಬೇಡ, ನನಗೆ ಪ್ರಿಯಕರನೇ ಬೇಕು ಅಂತ ಪ್ರಿಯಾಂಕಾ ಹಠ ಹಿಡಿದಿದ್ದಾಳೆ. ಗಂಡನ ಮನೆಗೆ ಹೋಗದೆ ಸಾಂತ್ವನ ಕೇಂದ್ರದಲ್ಲಿ ಇರುವಂತ ಲೇಡಿ ಪತಿ ಬಿಟ್ಟು ಲವರ್ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಪ್ಲಾನ್ ಮಾಡಿದ್ಲು. ಇಬ್ಬರನ್ನು ವಶಕ್ಕೆ ಪಡೆದು ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ನೋಡಿ, ಈಕೆ ನಾಪತ್ತೆ ಆಗಿದ್ದಕ್ಕೆ ಹಲವಾರು ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು. ಯಾರಾದರೂ ಅತ್ಯಾಚಾರ ಮಾಡಿಬಿಟ್ರ, ಕೊಲೆ ಆದ್ಲಾ ಅಂತ. ಕಾರಣ ಅಲ್ಲಿ ಆಕೆಯ ಬಟ್ಟೆ, ಬ್ಯಾಗ್, ಚಪ್ಪಲಿ ಎಲ್ಲ ಕೂಡ ಸಿಕ್ಕಿತ್ತು. ಇದೆಲ್ಲವೂ ಕೂಡ ಅವ್ರ ಪ್ಲಾನ್ ಆಗಿತ್ತು. ಗಂಡನನ್ನ ಬಿಟ್ಟು ಇನ್ನೋರ್ವನ ಜೊತೆಗೆ ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ಲು. ಇದೆಲ್ಲವೂ ಕೂಡ ಈಗ ಬಟಾಬೈಲಾಗಿದೆ. ಈಕೆಯ ವರಸೆ ಏನಪ್ಪಾ ಅಂದ್ರೆ ಈಗ ಗಂಡ ಬೇಡುವಂತೆ ಲವ್ವರೇ ಬೇಕಂತೆ. ಸದ್ಯ ಈಗಲೂ ಕೂಡ ಆಕೆ ಸಾಂತ್ವನ ಕೇಂದ್ರದಲ್ಲಿದ್ದಾಳೆ. ಪೊಲೀಸರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ರು, ಬಿಟ್ಟು ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಮುಂದೇನು ಕತೆ? ಆಕೆಯ ಗಂಡನ ಕತೆ ಏನು ಹಾಗಾದ್ರೆ? ಪಾಪ ಅವನಿಗೆ ಇದ್ಯಾವುದು ಗೊತ್ತಿರಲಿಲ್ಲ. ನನ್ನ ಹೆಂಡತಿ ಕೊಲೆ ಆಗ್ಬಿಟ್ಟಿದ್ದಾಳೆ ಅಂತ ಬಾಯ್ ಬಡ್ಕೊಂತ ಇದ್ದ. ಹೆಂಡ್ತಿನ ಹುಡುಕ್ ಕೊಡಿ, ಇಲ್ಲ ಅವಳು ಸತ್ತೋಗಿದ್ದಾಳ, ಹೆಣ ಆದರೂ ಕೊಡಿ ಅಂತ. ಆದ್ರೆ ಈಗ ಬದುಕಿದ್ದಾಳೆ. ಅವಳು ವರ್ಷನೇ ಬೇರೆ. ಆಕೆ ಗಂಡ ಬೇಡ, ಇನ್ನೋರ್ವ ಬೇಕು. ಅನೈತಿಕ ಸಂಬಂಧ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಚಿನ್. ಈಗ ಪ್ರಿಯಾಂಕಾ ವರಸೆ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಮುಂದೆ ಏನಾಗುತ್ತೆ ಅಂತ? ಖಂಡಿತ ಸೌಖ್ಯ. ಏನು ಗಂಡನನ್ನು ಬಿಟ್ಟು ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದಂತಹ ಪ್ರಿಯಾಂಕಾ ಏನು ಕುಣಿಗಲ್ನಲ್ಲಿ ಪತ್ತೆಯಾಗಿದ್ಲು. ಈ ಒಂದು ಪ್ರಿಯಾಂಕಾ ನಾಪತ್ತೆ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿತ್ತು. ಅಂದ್ರೆ ಅತ್ಯಾಚಾರ ಮಾಡಿದಾರೋ, ಕೊಲೆ ಮಾಡಿದಾರೋ, ಚಿನ್ನಾಭರಣಕ್ಕಾಗಿ ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಯವರು ದೂರನ್ನು ನೀಡಿದ್ರು. ಇದ್ರನ್ನೇ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ಪ್ರಿಯಾಂಕನನ್ನ ಹುಡುಕುವಂತ ಕೆಲಸ ಮಾಡಿದ್ರು. ಪ್ರಿಯಾಂಕಾ ಕೊನೆಗೂ ಪ್ರಿಯಕರನೊಟ್ಟಿಗೆ ಇರೋದು ಗೊತ್ತಾಯ್ತು. ನಿನ್ನೆ ಸುಮಾರು 10 ಗಂಟೆಗಳ ಕಾಲ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿದಂತ ಪೊಲೀಸರು ಡೇವಿಡ್ ಮತ್ತೆ ಪ್ರಿಯಾಂಕನನ್ನ ಇಬ್ಬರನ್ನು ವಿಚಾರಣೆ ನಡೆಸಿದ್ರು. ಆದ್ರೆ ಒಂದು ಇಲ್ಲಿ ಡೇವಿಡ್ ವಿರುದ್ಧ ಯಾವುದೇ ರೀತಿಯಾದ ಪ್ರಕರಣ ಕೂಡ ದಾಖಲಾಗಿಲ್ಲ. ಅಂದ್ರೆ ಏನು ಪ್ರಿಯಾಂಕಾ ಅವರ ಪತಿ ಏನಿದ್ದಾರೆ ದೇವರಾಜ್ ಅವರು ಏನಾದ್ರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ ಒಂದು ಪ್ರಕರಣ ದಾಖಲಾಗಿದೆ. ಆದ್ರೆ ಅವ್ರ ಮೇಲೆ ಯಾವುದೇ ರೀತಿಯಾದ ಪ್ರಕರಣ ಕೂಡ ದಾಖಲೆ. ಹೀಗಾಗಿ ಡೇವಿಡ್ ಅವರು ಮತ್ತೆ ಪ್ರಿಯಾಂಕರನ್ನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಪ್ರಿಯಾಂಕಾ ನಾನು ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ಹೋಗೋದಿಲ್ಲ, ನಾನು ನನ್ನ ಪ್ರಿಯಕರ ಡೇವಿಡ್ ಜೊತೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹೀಗಾಗಿ ಪೊಲೀಸರಲ್ಲೂ ಕೂಡ ಸಾಕಷ್ಟು ಗೊಂದಲ ಉಂಟಾಯ್ತು. ಒಂದು ವೇಳೆ ಏನಾದ್ರು ಪ್ರಿಯಾಂಕನನ್ನ ಡೇವಿಡ್ ಜೊತೆ ಕಳಿಸ್ಕೊಟ್ರೆ ಮುಂದೆ ಏನಾದ್ರು ಅನಾಹುತ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಡೇವಿಡ್ ನನ್ನ ಮಾತ್ರ ಕುಣಿಗಲ್ಗೆ ಕಳಿಸಿ ಡೇವಿಡ್ ನನ್ನ ವಿಚಾರಣೆ ನಡೆಸಿ ಆತನನ್ನ ಬಿಟ್ಟು ಕಳಿಸಿದ್ದಾರೆ. ಪ್ರಿಯಾಂಕನನ್ನ ಈಗಾಗಲೇ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು. ಒಂದು ಸಾಂತ್ವನ ಕೇಂದ್ರದಲ್ಲಿ ಮಹಿಳೆಗೆ ಒಂದು ರೀತಿ ಸಮಾಧಾನ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂತಹ ಪೊಲೀಸರು ಯಾವುದೇ ರೀತಿಯ ಅಂದ್ರೆ ಮುಂದೆ ಯಾವುದೇ ರೀತಿಯ ಘಟನೆ ನಡೆಯದಂತೆ ಪೊಲೀಸರು ಕೂಡ ಆಕೆಯನ್ನ ಈಗ ಮಹಿಳಾ ಸಾಂತ್ವನ ಕಳಿಸಿದ್ರು. ಆದ್ರೆ ಮುಂದೆ ಪ್ರಿಯಾಂಕಾ ನಡೆ ಏನು ಅನ್ನೋದು ಈಗ ಸಾಕಷ್ಟು ಗೊಂದಲ ಉಂಟು ಮಾಡಿದೆ. ಪ್ರಿಯಾಂಕಾ ಅವರು 4-5 ದಿನಗಳ ನಂತರ ಅವರ ನಿರ್ಧಾರ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಸುಖಿ. ಓಕೆ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.